ನಮಸ್ತೆ, ಕ್ಯೂರಿಯಸ್ ಕನ್ನಡ ಚಾನಲ್ಗೆ ಸ್ವಾಗತ. ಮೊದಲು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ, ಹಾಗೆ ವಿಡಿಯೋನ ಪೂರ್ತಿಯಾಗಿ ನೋಡಿ. ಇನ್ನು ಮನೆಯಲ್ಲಿ ಕನ್ನಿಕಾ ತುಂಬ ಚೆನ್ನಾಗಿ ನಾಟಕ ಮಾಡ್ತಾ ಇರ್ತಾಳೆ. ರೂಮಿಂದ ಹೊರಗೆ ಬರುವಾಗ ಹೇಳ್ತಾ ಇರ್ತಾಳೆ, ಅಯ್ಯೋ ಕಾಲು ನೋವು ಅಂತ ಹೇಳ್ತಾ ಇರ್ತಾಳೆ. ಆವಾಗ ಕಿಶನ್ ಮತ್ತು ಪೂಜಾ ಬರ್ತಾರೆ. ಆವಾಗ ಅವರನ್ನು ನೋಡಿ ಇನ್ನೂ ಜಾಸ್ತಿ ನಾಟಕ ಮಾಡ್ತಾಳೆ. ಅಯ್ಯೋ ಕಿಶನ್, ಕಾಲಂತೂ ತುಂಬಾ ನೋವಾಗ್ತಿದೆ ಕಣೋ ಅಂತ ಹೇಳ್ತಾಳೆ. ಆಗ ಕಿಶನ್ ಹೇಳ್ತಾನೆ, ಅಲ್ಲ ಕನ್ನಿಕಾ, ನೀನಿನ್ನೆ ಹಾಸ್ಪಿಟಲ್ಗೆ ಹೋಗಿದ್ದೆ ಅಲ್ವಾ, ಟ್ಯಾಬ್ಲೆಟ್ಸ್ ಎಲ್ಲ ತಗೊಳ್ಳಿಲ್ವಾ, ಆದರೂ ನೋವು ಯಾಕೆ ಕಡಿಮೆ ಆಗಲಿಲ್ಲ ಅಂತ ಹೇಳ್ತಾನೆ. ಆಗ ಕನ್ನಿಕಾ ಹೇಳ್ತಾಳೆ, ಅದೇನೋ ಗೊತ್ತಿಲ್ಲ ಕಿಶನ್, ತುಂಬಾ ನೋವು ಆಗ್ತಿದೆ ಕಣೋ ನನಗೆ. ಪೂಜಾ, ಏನು ನೋಡ್ತಿದ್ಯಾ, ಸ್ವಲ್ಪ ಹೆಲ್ಪ್ ಮಾಡು ಬಾ ಅಂತ ಹೇಳ್ತಾಳೆ. ಇನ್ನು ಪೂಜಾ ಯೋಚನೆ ಮಾಡ್ತಾ ಇರ್ತಾಳೆ, ಎಷ್ಟು ನಾಟಕ ಮಾಡ್ತಾಳಲ್ಲ ಇವಳು, ನೋಡುವ ನೋಡುವ ಎಷ್ಟೊತ್ತು ನಾಟಕ ಮಾಡ್ತಾಳೆ, ನಾನು ಕೂಡ ನೋಡ್ತೇನೆ ಅಂತ ಹೇಳ್ಕೊಂಡು ಹೇಳ್ತಾ ಇರ್ತಾಳೆ. ಇನ್ನು ಪೂಜಾ ಕನ್ನಿಕನ್ನ ಕರ್ಕೊಂಡು ಹೋಗಿ ಸೋಫಾದಲ್ಲಿ ಕೂತ್ಕೊಳಿಸ್ತಾಳೆ. ಇನ್ನು ಕಿಶನ್ ಇರ್ತಾನೆ, ಇನ್ನು ಅಲ್ಲೇ ಅವರ ಅಪ್ಪ ಕೂಡ ಇರ್ತಾರೆ. ಇನ್ನು ಕಾಮತ್ ಅವ್ರು ಹೇಳ್ತಾರೆ, ಅಲ್ಲ ಏನಾಗಿದೆ ಕನ್ನಿಕಾ, ನೀನು ಯಾಕೆ ಬೀಳಕ್ಕೆ ಹೋದಿ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಡ್ಯಾಡ್ ಈ ರೀತಿ ಹೇಳ್ತಿದ್ದೀರಾ, ನಾನೇನಾದರೂ ಬೇಕಂತ ಬಿದ್ದನಾ, ಅಕಸ್ಮಾತಾಗಿ ಬಿದ್ದೆ ಡ್ಯಾಡ್, ಕಾಲಂತೂ ಸಿಕ್ಕಾಪಟ್ಟೆ ನೋವಾಗ್ತಿದೆ ಅಂತ ಹೇಳ್ತಾನೆ. ಆಗ ಪೂಜಾ ಹೇಳ್ತಾಳೆ, ಹೌದು ಮಾವ, ಕೆಲವರೆಲ್ಲ ಬೇಕಂತ ಹೇಳಿಯೇ ಬೀಳ್ತಾರೆ, ಬೇಕಂತ ಹೇಳಿ ಕಾಲಿಗೆ ಪೆಟ್ಟು ಮಾಡ್ಕೊಳ್ತಾಳೆ, ಆದರೆ ನಮ್ಮ ಕನ್ನಿಕಾ ಹಾಗಲ್ಲ ಮಾವ, ಪಾಪ ಅವಳು ತಾನಾಗೇ ಬಿದ್ಲು, ಎಷ್ಟು ನೋವಾಗ್ತಿದೆಯೋ ಏನೋ ಅಂತ ಹೇಳ್ತಾರೆ. ಆವಾಗ ಕಾಮತ್ ಅವ್ರು ಹೇಳ್ತಾರೆ, ಅಲ್ಲ ಕಿಶನ್, ನೀವಿಬ್ರು ನಿನ್ನೆ ಮಡಿಕೇರಿಗೆ ಹೋಗ್ಬೇಕಾಗಿತ್ತಲ್ಲ ಹನಿಮೂನ್ಗೆ, ಅದೇನೋ ಇಲ್ಲೇ ಇದ್ದೀರಾ, ಇನ್ನೂ ಯಾಕೆ ಹೋಗಲಿಲ್ಲ ಅಂತ ಕೇಳ್ತಾರೆ. ಆಗ ಕಿಶನ್ ಹೇಳ್ತಾನೆ, ಹೌದಪ್ಪ, ನಿನ್ನೆ ಎಲ್ಲನೂ ಪ್ಲ್ಯಾನ್ ಮಾಡ್ಕೊಂಡ್ವಿ, ಇನ್ನೇನು ಹೋಗಬೇಕು ಅಂತ ತುಂಬಾ ಆಸೆ ಇಟ್ಕೊಂಡಿದ್ವಿ, ಆದರೆ ಕನ್ನಿಕಾ ಕೆಳಗೆ ಬಿದ್ಲಲ್ವಾ, ಅವಳಿಗೆ ತುಂಬಾ ಕಾಲೇಟಾಗಿತ್ತು, ಅವಳು ಒಬ್ಳನ್ನೇ ಬಿಟ್ಟು ಹೋಗೋಕ್ಕಾಗಲಿಲ್ಲ ಅಲ್ವಾ, ಹಾಗಾಗಿ ಇಲ್ಲೇ ಉಳ್ಕೊಂಡ್ವಿ ಅಪ್ಪ ಅಂತ ಹೇಳ್ತಾನೆ. ಆವಾಗ ಕನ್ನಿಕಾ ಹೇಳ್ತಾಳೆ, ಹೌದು ಡ್ಯಾಡ್, ನನ್ನಿಂದ ಇವ್ರಿಗೆ ಎಷ್ಟೆಲ್ಲ ಕಷ್ಟ ನೋಡಿ, ಇವರಿಬ್ಬರ ಹನಿಮೂನ್ ವಿನಾಯಕನ ಮದುವೆ ಮಾಡಿದಾಗ ಆಯಿತು, ನಾಳೆ ನಾಳೆ ಅಂತ ಹೋಗ್ತಾನೇ ಇದೆ ಅಲ್ವಾ ಹೇಳ್ಕೊಂಡು ಯೋಚನೆ ಮಾಡ್ಕೊಂಡು ತುಂಬಾ ಖುಷಿಯಿಂದ ಹೇಳ್ತಾ ಇರ್ತಾಳೆ ಮನಸ್ಸಲ್ಲಿ, ಕಿಶನ್ ನೋಡು, ನೀನು ಬೇರೆ ಯಾರನ್ನಾದರೂ ಕರ್ಕೊಂಡು ಬಂದಿದ್ರೆ, ಅವ್ರನ್ನ ಮದುವೆ ಆಗಿದ್ರೆ ನಾನೇ ಹೇಳ್ತಾ ಇದ್ದೆ ಖುಷಿಯಾಗಿರಬೇಕು ನನ್ನ ಅಣ್ಣ ಅಂತ ಹೇಳ್ಕೊಂಡು, ಆದರೆ ನೀನು ಹೋಗಿ ಇವಳನ್ನ ಮದುವೆ ಆದೆ ಅಲ್ವಾ, ನಾನು ಖುಷಿಯಾಗಿರೋಕ್ಕೆ ಬಿಡ್ತೇನೆ ನಿಮ್ಮನ್ನು, ಸಾಧ್ಯನೇ ಇಲ್ಲ, ನೀವಿಬ್ಬರು ಹನಿಮೂನ್ ಮಾಡ್ಕೊಳ್ಳೇಬಾರ್ದು, ಆ ಪೂಜೆನಂತೂ ಖುಷಿಯಾಗಿರೋಕ್ಕೆ ನಾನು ಬಿಡೋದೇ ಇಲ್ಲ, ಹೇಗಿದೆ ನನ್ನ ಪ್ಲ್ಯಾನ್ ಅಂತ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಾ ಇರ್ತಾಳೆ. ಅದನ್ನು ಪೂಜೆ ನೋಡ್ತಾ ಇರ್ತಾಳೆ. ಆಗ ಪೂಜೆ ಎಣಿಸ್ತಾಳೆ, ಓ, ತುಂಬಾ ಖುಷಿ ಪಡ್ತಿದ್ಯಲ್ವಾ, ನಮ್ಮಿಬ್ಬರನ್ನ ಹನಿಮೂನ್ ಕಳ್ಸೋಕ್ಕೆ ಆಗಲಿಲ್ಲ ಹೇಳ್ಕೊಂಡು ತುಂಬಾ ಖುಷಿ ಪಡ್ತಿದ್ಯಲ್ಲ, ನಾವು ಹನಿಮೂನಿಗೆ ಹೋಗಲಿಲ್ಲ ಹೇಳ್ಕೊಂಡು ಒಳಗೊಳಗೆ ತುಂಬಾ ಖುಷಿ ಪಡ್ತಿದ್ಯಾ, ಈಗ ಕಲಿಸ್ತೀನಿ ಕಣೆ ನಿಂಗೆ ಬುದ್ಧಿ ಅಂತ ಹೇಳ್ತಾಳೆ. ಅಯ್ಯೋ ಮಾವ, ನೀವ್ಯಾಕೆ ಯೋಚನೆ ಮಾಡ್ತಿದ್ದೀರಾ, ನೋಡಿ ಕನ್ನಿಕನೇ ಪ್ಲ್ಯಾನ್ ಮಾಡ್ತಾಳಂತ ಹೇಳಿದ್ಲು ನಿನ್ನೆ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಏನು ಪೂಜಾ, ಏನು ಹೇಳ್ತಿದ್ಯಾ, ಏನು ಪ್ಲ್ಯಾನ್ ಮಾಡ್ತೇನಂತ ಹೇಳಿದೆ ನಾನು ಅಂತ ಹೇಳ್ತಾಳೆ. ಆಗ ಪೂಜಾ ಹೇಳ್ತಾಳೆ, ಅಯ್ಯೋ ಕನ್ನಿಕಾ, ನೀನು ಮರ್ತೋದ್ಯಾ, ನೀನೇ ಅಲ್ವಾ ಹೇಳಿದ್ ನಿನ್ನೆ ನಮ್ಮಿಬ್ಬರಿಗೆ ಹನಿಮೂನ್ ಹೋಗ್ಲಿಕ್ಕೆ ನೀನೇ ಪ್ಲ್ಯಾನ್ ಮಾಡ್ತೀಯಾ ಅಂತ ಹೇಳಿ ಟ್ರಾವೆಲ್ ಮ್ಯಾನೇಜರ್ಗೆ ಕಾಲ್ ಮಾಡಿ ಯಾವ ರೆಸಾರ್ಟು, ಎಲ್ಲಿ ಡೆಸ್ಟಿನೇಷನ್ ಎಲ್ಲ ನೀನೇ ಪ್ಲ್ಯಾನ್ ಮಾಡ್ತೀಯ ಅಂತ ಹೇಳಿದ್ಯಲ್ವಾ, ನೀನೇ ನಮಗೆ ಪ್ರಾಮಿಸ್ ಮಾಡಿದ್ಯಲ್ವಾ, ಅಷ್ಟು ಬೇಗ ನಿಂಗೆ ನೆನಪೋಯ್ತಾ ಅಂತ ಕೇಳ್ತಾಳೆ. ಆಗ ಕನ್ನಿಕಾ ಯೋಚನೆ ಮಾಡ್ತಾಳೆ, ಇವಳೇನು ಬೇರೆ ನಾಟಕನೇ ಮಾಡ್ತಿದ್ದಾಳೆ ಅಂತಕೊಂಡು ಯೋಚನೆ ಮಾಡ್ತಾ ಇರ್ತಾಳೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ಹೌದಾ ಕನ್ನಿಕಾ, ಹಬ್ಬ, ನನ್ನ ಮಗಳಾಗಿ ಇದೊಂದು ತುಂಬ ಒಳ್ಳೆ ಕೆಲಸ ಮಾಡಿದ್ಯಾ ನೋಡು. ನೋಡು, ಮೊದಲು ಪ್ಲ್ಯಾನ್ ಮಾಡು, ಎಲ್ಲಿಗೆ ಹೋಗ್ಬೇಕು, ಅವರು ಯಾವ ಹೋಟೆಲಲ್ಲಿ ಉಳ್ಕೋಬೇಕು, ಯಾವ ಪ್ಲೇಸಸ್ ನೋಡಬೇಕು, ಡೆಸ್ಟಿನೇಷನ್ ಯಾವುದು, ಎಲ್ಲನೂ ಪ್ಲ್ಯಾನ್ ಮಾಡು, ಮೊದಲು ಟ್ರಾವೆಲ್ ಮ್ಯಾನೇಜರ್ಗೆ ಕಾಲ್ ಮಾಡು, ಎಲ್ಲನೂ ಪ್ಲ್ಯಾನ್ ಮಾಡಿ ಇಡು ಇವಾಗಲೇ ಅಂತ ಹೇಳ್ತಾರೆ. ಆಗ ಕನ್ನಿಕಾ ಹೇಳ್ತಾಳೆ, ಅಲ್ಲ ಡ್ಯಾಡ್, ಇವಾಗಲೇ ಅಂದರೆ ಅವ್ರಿಗೆ ಪಾಪ ಕಷ್ಟ ಆಗಲ್ವಾ, ಲಗೇಜ್ ಎಲ್ಲ ಪ್ಯಾಕ್ ಮಾಡ್ಕೊಳ್ಬೇಕಲ್ವಾ ಅಂತ ಹೇಳ್ತಾರೆ. ಆಗ ಪೂಜಾ ಹೇಳ್ತಾಳೆ, ಅಯ್ಯೋ ಕನ್ನಿಕಾ, ಅದೆಲ್ಲ ಟೆನ್ಷನೇ ಮಾಡಬೇಡ, ನೋಡು ನಿನ್ನೆ ಬ್ಯಾಗ್ ಪ್ಯಾಕ್ ಎಲ್ಲ ಮಾಡಿದ ಹಾಗೇನಿದೆ, ಎಲ್ಲ ಲಗೇಜ್ ರೆಡಿ ಆಗಿದೆ, ನೀನೇನಾದರೂ ಪ್ಲ್ಯಾನ್ ಮಾಡಿದರೆ ಯಾವಾಗ ಹೋಗೋದಂತ ಹೇಳಿ ನಾವು ರೆಡಿ ಆಗಿರ್ತೇವೆ, ಅಷ್ಟೇ ಅಲ್ಲ, ನೀನು ಇವತ್ತು ಪ್ಲ್ಯಾನ್ ಮಾಡಿದರೆ ಇವತ್ತೇ ರೆಡಿ ಆಗ್ತೇವೆ, ಇವತ್ತಂತಲ್ಲ ಈ ಕ್ಷಣನೇ ರೆಡಿ ಆಗ್ತೇವೆ, ಈಗಲೇ ಹೊರಟುಬಿಡ್ತೇವೆ ಅಂತ ಹೇಳ್ತಾಳೆ. ಆವಾಗ ಕಿಶನ್ ಹೇಳ್ತಾನೆ, ಹೌದು ಹೌದು ಕನ್ನಿಕಾ, ಪೂಜಾ ಹೇಳಿದ್ದು ಕರೆಕ್ಟ್, ನೀನೇನಾದರೂ ಪ್ಲ್ಯಾನ್ ಮಾಡಿದರೆ ಈ ಕ್ಷಣನೇ ಹೊರಟುಬಿಡ್ತೇವೆ ಅಂತ ಹೇಳ್ತಾರೆ. ಆಗ ಕಾಮತ್ ಅವ್ರು ಹೇಳ್ತಾರೆ, ನೋಡು ಕನ್ನಿಕಾ, ಅವ್ರು ಹೇಳ್ತಿದ್ದಾರಲ್ಲ, ಮೊದಲು ಕಾಲ್ ಮಾಡಿ ಎಲ್ಲ ಪ್ಲ್ಯಾನ್ ಮಾಡು ಅಂತ ಹೇಳ್ತಾರೆ. ಆಗ ಕನ್ನಿಕನಿಗೆ ತುಂಬಾ ಸಿಟ್ಟು ಬರ್ತಾ ಇರ್ತದೆ. ಇನ್ನು ಕನ್ನಿಕಾ ಕಾಲ್ ಮಾಡ್ತಾಳೆ. ಇನ್ನು ಈ ಕಡೆ ಪೂಜಾ ಹೇಳ್ತಾ ಇರ್ತಾಳೆ, ನನಗೆ ಬುದ್ಧಿ ಕಲ್ಸೋಕೆ ನೋಡಿದ್ಯಾ, ಇವಾಗ ಏನು ಮಾಡಿದ್ಯಾ ನೋಡು, ನೀನಾಗಿ ನಮ್ಮ ಪ್ಲ್ಯಾನನ್ನು ಹಾಳು ಮಾಡಿದೆ, ಆದರೆ ನಾನು ನಿನ್ನ ಕೈಯಲ್ಲೇ ನಮ್ಮ ಹನಿಮೂನ್ ಪ್ಲ್ಯಾನ್ ಮಾಡಿಸ್ತಾ ಇದ್ದೇನೆ, ಇದು ಕಣೆ ನಾನಂದರೆ ಅಂತ ಹೇಳ್ತಾ ಇರ್ತಾಳೆ. ಇನ್ನು ಈ ಕಡೆ ಭಾಗ್ಯ ತುಂಬಾ ಬೇಜಾರಾಗಿರ್ತಾಳೆ. ಅಲ್ಲ, ಈ ಶ್ರೇಷ್ಠ ಯಾಕೆ ಬಂದು ನಮ್ಮ ಆಫೀಸಿಗೆ, ಇದೆಲ್ಲ ಕನ್ನಿಕಂದೇ ಪ್ಲ್ಯಾನ್ ಇರಬೇಕು, ಪರವಾಗಿಲ್ಲ, ಎಲ್ಲನೂ ತುಂಬ ಹುಷಾರಾಗಿ ನಡ್ಕೋಬೇಕು ಅಂತ ಯೋಚನೆ ಮಾಡ್ತಾ ಇರ್ತಾಳೆ. ಇನ್ನು ಭಾಗ್ಯ
ಆದಿ ಆಫೀಸಿಗೆ ಬರ್ತಾಳೆ. ಆದಿ ಆಫೀಸಿಗೆ ಬಂದ ಕೂಡಲೇ ಆದಿಗೆ ತುಂಬಾ ಸರ್ಪ್ರೈಸ್ ಆಗ್ತದೆ. ಆಗ ಆದಿ ಹೇಳ್ತಾನೆ, ಭಾಗ್ಯ ಅವರೇ ನೀವೇನು ಇಲ್ಲಿ ಬಂದ್ರಿ ಅಂತ ಕೇಳ್ತಾನೆ. ಆಗ ಭಾಗ್ಯ ಹೇಳ್ತಾಳೆ, ಯಾಕೆ ಆದಿ ಅವರೇ ನಾನು ಬರಬಾರ್ದಿತ್ತಾ, ಹಾಗಾದ್ರೆ ವಾಪಸ್ ಹೋಗ್ಲಾ ಅಂತ ಹೇಳ್ತಾಳೆ. ಆಗ ಆದಿ ಹೇಳ್ತಾನೆ, ಅಲ್ಲ ಭಾಗ್ಯ ಅವರೇ ನೀವು ತುಂಬ ಸರ್ಪ್ರೈಸ್ ಆಗಿ ಬಂದ್ರಿ ಅಲ್ವಾ, ಅದಕ್ಕೆ ಕೇಳಿದೆ ಅಂತ ಹೇಳ್ತಾನೆ. ಆವಾಗ ಭಾಗ್ಯ ಹೇಳ್ತಾಳೆ, ಅಲ್ಲ ಆದಿ ಅವರೇ ಇವತ್ತು ಬೋರ್ಡ್ ಮೀಟಿಂಗ್ ಇದೆ ಅಲ್ವಾ, ಮೆಂಬರ್ಸ್ ಎಲ್ಲ ಬರ್ತಾರಂತ ಹೇಳಿದ್ವಲ್ಲ, ಮೆಸೇಜ್ ಬೇರೆ ಹಾಕಿದ್ರು, ಕಾಲ್ ಕೂಡ ಮಾಡಿದ್ರು, ನೋಡಿದ್ರೆ ಮೆಂಬರ್ಸ್ ಯಾರೂ ಇಲ್ಲ ಅಲ್ವಾ ಅಂತ ಕೇಳ್ತಾಳೆ. ಆವಾಗ ಆದಿ ಹೇಳ್ತಾನೆ, ಏನು ಮೀಟಿಂಗಾ ಅಂತ ಹೇಳಿ ಲ್ಯಾಪ್ಟಾಪ್ ಚೆಕ್ ಮಾಡ್ತಾನೆ. ಆಗ ಮೇಲ್ ಇರುತ್ತೆ. ಆಗ ಆದಿ ಹೇಳ್ತಾನೆ, ಓ ಹೌದು ಮೇಲ್ ಮಾಡಿದ್ರು ಆವಾಗಲೇ, ನಾನು ನೋಡೋದೇ ಮರ್ತು ಹೋದೆ, ಬರ್ಬೋದು ಈಗ ಮೆಂಬರ್ಸ್ ಅವರು ಅಂತ ಹೇಳ್ತಾರೆ. ಆಗ ಮೆಂಬರ್ಸ್ ಅವರೆಲ್ಲ ಬರ್ತಾರೆ ಟ್ರಸ್ಟದ್ದು. ಆಗ ಮೆಂಬರ್ಸ್ ಅವ್ರು ಹೇಳ್ತಾರೆ, ಆದಿ ಅವರೇ ನಿಮ್ಗೆ ಇವತ್ತು ತುಂಬ ಒಳ್ಳೆ ವಿಚಾರ ಇದೆ, ತುಂಬ ಖುಷಿ ವಿಚಾರ ಇದೆ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಅಂಥ ವಿಚಾರ ಏನು ಅಂತ ಹೇಳ್ತಾನೆ. ಆಗ ಮೆಂಬರ್ಸ್ ಹೇಳ್ತಾರೆ, ಅದು ನಾವು ಒಂದು ಸ್ಕೂಲಿಗೆ ನಮ್ಮ ಸ್ಟೇಷನರಿ ಎಲ್ಲ ಕೊಟ್ಟಿದ್ವಲ್ಲ, ಅದನ್ನು ಅವ್ರು ತುಂಬ ಯುಟಿಲೈಸ್ ಮಾಡ್ಕೊಳ್ತಿದ್ದಾರಂತೆ. ಆ ಮಕ್ಕಳು ಅದನ್ನು ಚೆನ್ನಾಗಿ ಉಪಯೋಗಿಸ್ಕೊಳ್ತಿದ್ದಾರೆ, ಅವ್ರಿಗೆಲ್ರಿಗೂ ಇಷ್ಟ ಆಗಿದೆ ಅಂತೆ. ಅಷ್ಟೇ ಅಲ್ಲ, ಆ ಸ್ಕೂಲಿಂದ ಒಳ್ಳೆ ಫೀಡ್ಬ್ಯಾಕ್ ಕೂಡ ನಮಗೆ ಬಂದಿದೆ. ಇನ್ನು ಮಕ್ಕಳೆಲ್ಲ ಹೇಳ್ತಿದ್ದಾರಂತೆ, ತುಂಬ ಚೆನ್ನಾಗಿದೆ, ನಾವು ಒಳ್ಳೆ ಮಾಡಿ ಯುಟಿಲೈಸ್ ಮಾಡ್ತೇವೆ ಅಂತ ಹೇಳ್ತಿದ್ದಾರಂತೆ. ಅಷ್ಟೇ ಅಲ್ಲ, ಅವರ ಪೇರೆಂಟ್ಸ್ ಎಲ್ಲ ಮಕ್ಕಳನ್ನ ಸ್ಕೂಲಿಗೆ ಕರ್ಕೊಂಡು ಹೋಗ್ತಿದ್ದಾರಂತೆ. ತುಂಬ ಸ್ಕೂಲಿಗೆ ಅಡ್ಮಿಷನ್ ಕೂಡ ಆಗಿದೆಯಂತೆ ಇದೇ ವರ್ಷ. ಹಾಗಾಗಿ ಆ ಸ್ಕೂಲವ್ರು ಹೇಳ್ತಿದ್ದಾರೆ, ನಮಗೆ ಥ್ಯಾಂಕ್ಸ್ ಹೇಳೋಕ್ಕೆ ಒಂದು ಪ್ರೋಗ್ರಾಮ್ ಅರೇಂಜ್ ಮಾಡಿದಾರಂತೆ, ನಾವೆಲ್ಲ ಅಲ್ಲಿಗೆ ಬರಲೇಬೇಕಂತ ಹೇಳಿದ್ದಾರೆ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಏನು ಇದೆಲ್ಲ ಆಗಿದ್ದು ನೋಡಿ ನಂಗೆ ಖುಷಿ ಆಯಿತು, ಆದರೆ ನಮಗೋಸ್ಕರ ಅವ್ರು ಪ್ರೋಗ್ರಾಮ್ ಅರೇಂಜ್ ಮಾಡೋದೇನು ಬೇಡ, ಇದೆಲ್ಲ ಯಾಕೋ ಸರಿ ಕಾಣಿಸ್ತಾ ಇಲ್ಲ, ಅವ್ರು ಖುಷಿಯಾಗಿದ್ದಾರಲ್ಲ ನಮ್ಗೆ ಅಷ್ಟೇ ಸಾಕು ಅಂತ ಹೇಳ್ತಾನೆ. ಆಗ ಮೆಂಬರ್ಸ್ ಹೇಳ್ತಾರೆ, ಇಲ್ಲ ಆದಿ ಅವರೇ ಅವ್ರು ನಮ್ಮನ್ನು ತುಂಬಾ ಫೋರ್ಸ್ ಮಾಡ್ತಿದ್ದಾರೆ, ನಾವೆಲ್ಲ ಅಲ್ಲಿಗೆ ಹೋಗಲೇಬೇಕು ಅಂತ ಹೇಳ್ತಾರೆ. ಆಗ ಆದಿಯವ್ರು ಹೇಳ್ತಾರೆ, ಆಯಿತು ಅವ್ರಿಗೆ ಯಾಕೆ ಬೇಜಾರು ಮಾಡ್ಕೊಳ್ಳೋದು, ಬೇಡ ನಾವೆಲ್ಲರೂ ಒಟ್ಟಿಗೆ ಹೋಗೋಣ ಅಂತ ಹೇಳ್ತಾರೆ. ಆವಾಗ ಭಾಗ್ಯ ಹೇಳ್ತಾರೆ, ಆಯಿತು ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾರೆ, ಆಯಿತು ಅಂತ ಹೇಳಿದರೆ ಏನು, ನೀವು ಕೂಡ ಬರಬೇಕು ಭಾಗ್ಯ ಅವರೇ, ನೀವು ಕೂಡ ಜಾಯಿನ್ ಆಗಬೇಕು ಅಂತ ಹೇಳ್ತಾರೆ. ಆಗ ಭಾಗ್ಯ ಹೇಳ್ತಾಳೆ, ಏನು ನಾನಾ, ಇಲ್ಲ ಆದಿಯವರೇ ನೀವೆಲ್ಲ ಹೋಗಿ ನಾನೇಕೆ ಸುಮ್ಮನೆ ಅಂತ ಹೇಳ್ತಾರೆ. ಆಗ ಆದಿ ಹೇಳ್ತಾನೆ, ಏನು ಭಾಗ್ಯ ಅವರು ಈ ರೀತಿ ಹೇಳ್ತಿದ್ದಾರೆ, ನೀವು ಬರಲೇಬೇಕು ಅಂತ ಹೇಳ್ತಾರೆ. ಆಗ ಮೆಂಬರ್ಸ್ ಹೇಳ್ತಾರೆ, ಹೌದು ಮೇಡಮ್ ನೀವಲ್ವ ಈಗ ಟ್ರಸ್ಟ್ ಅದು ಇನ್ಚಾರ್ಜ್, ನೀವು MD, ಆ ಕಾರಣ ನೀವು ಬರಲೇಬೇಕು ಅಲ್ವಾ ಅಂತ ಹೇಳ್ತಾರೆ. ಆಗ ಭಾಗ್ಯನೂ ಒಪ್ಕೊಳ್ತಾಳೆ, ಆಯಿತು ನಾನು ಕೂಡ ಬರ್ತೇನೆ ಅಂತ ಹೇಳ್ತಾಳೆ. ಇನ್ನು ಈ ಕಡೆ ತಾಂಡವ್ ಅಡುಗೆ ಮಾಡ್ತಾ ಇರ್ತಾನೆ ತನ್ವಿಗೋಸ್ಕರ. ಇನ್ನು ತಾಂಡವ್ ಹೇಳ್ತಾನೆ, ತನ್ವಿ ತುಂಬ ಹಸಿವೆ ಆಗ್ತಿದೆ ನಿಂಗೆ ಅಂತ ಹೇಳ್ತಾನೆ. ತನ್ವಿ ಹೇಳ್ತಾನೆ, ಇಲ್ಲ ಹಸಿವೇನೂ ಆಗ್ತಿಲ್ಲ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಅಲ್ಲ ತನ್ವಿ ನಿಂಗೆ ತುಂಬ ಹಸಿವೆ ಆಗ್ತಿದ್ದೆ ಹೇಳು, ನಾನು ಈಗಲೇ ಆರ್ಡರ್ ಮಾಡ್ತೇನೆ ಅಂತ ಹೇಳ್ತಾನೆ. ಆಗ ತನ್ವಿ ಹೇಳ್ತಾಳೆ, ಬೇಡ ಪಪ್ಪ, ಹೇಗೂ ಶ್ರೇಷ್ಠ ಆಂಟಿ ಬರ್ತಾರಲ್ಲ ಒಟ್ಟಿಗೆ ಊಟ ಮಾಡೋಣ ಅಂತ ಹೇಳ್ತಾರೆ. ಆಗ ತಾಂಡವ್ಗೆ ತುಂಬಾ ಆಶ್ಚರ್ಯ ಆಗುತ್ತೆ, ಅಲ್ಲ ಇವಳ್ಯಾಕೆ ಈ ರೀತಿ ಹೇಳ್ತಿದ್ದಾಳೆ, ಮೊದಲೆಲ್ಲ ಶ್ರೇಷ್ಠನ್ ಕಂಡ್ರೇನೆ ಆಗ್ತಾ ಇರಲಿಲ್ಲ, ಆದರೆ ಇವಾಗ ಶ್ರೇಷ್ಠನ ಜೊತೆ ತುಂಬಾ ಕ್ಲೋಸ್ ಆಗಿದ್ದಾಳೆ. ಈ ಶ್ರೇಷ್ಠ ಏನಾದರೂ ಮಾಟ ಮಂತ್ರ ಮಾಡ್ಕೊಂಡು ಬಂದ್ಲಾ, ನಂಬೋಕ್ಕೂ ಆಗಲ್ಲ, ಅವಳನ್ನು ಏನಾದರೂ ಮಾಡ್ಕೊಂಡು ಬಂದಿರ್ತಾಳೆ ಅವಳು ಅಂತ ಹೇಳ್ತಾಳೆ. ಅಷ್ಟರಲ್ಲಿ ಶ್ರೇಷ್ಠ ಬರ್ತಾಳೆ. ಶ್ರೇಷ್ಠ ಬಂದು ನೋಡಿ ತಾಂಡವ್ ಹೇಳ್ತಾನೆ, ಏನು ಶ್ರೇಷ್ಠ ಎಲ್ಲಿಗೆ ಹೋಗಿದ್ಯಾ, ಟೈಮ್ ಇಷ್ಟೊತ್ತಾ ನಿಂಗೆ ಬರೋಕ್ಕೆ, ಬೇಗ ಬರಬೇಕಂತ ಗೊತ್ತಾಗಲ್ವಾ ನಿಂಗೆ, ಎಷ್ಟು ಸಲ ಕಾಲ್ ಮಾಡಿದ್ದೇನೆ, ಕಾಲ್ ಕೂಡ ರಿಸೀವ್ ಮಾಡಿಲ್ಲ ನೀನು, ಏನಾಯ್ತು ನಿಂಗೆ, ಯಾಕೆ ಕಾಲ್ ರಿಸೀವ್ ಮಾಡಲಿಲ್ಲ ಅಂತ ಕೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಅಯ್ಯೋ ತಾಂಡವ್ ಸ್ಟಾಪ್ ಇಟ್, ನೀನು ಯಾಕೆ ಒಂದೇ ಸಲ ಈ ರೀತಿ ಕ್ವಶನ್ ಕೇಳ್ತಾ ಇದೆಯಾ ಅಂತ ಹೇಳ್ತಾಳೆ. ಆಗ ತಾಂಡವ್ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಇಷ್ಟು ದಿನ ನೀನು ಕೇಳ್ತಿದ್ಯಲ್ಲ, ಇವತ್ತೊಂದಿನ ನಾನು ಕೇಳ್ತಿದ್ದೇನೆ ಅಷ್ಟೇ ಅಂತ ಹೇಳ್ತಾನೆ. ಇನ್ನು ಶ್ರೇಷ್ಠ ಹೇಳ್ತಾಳೆ, ತಾಂಡವ್ ಎಲ್ಲಾನು ಹೇಳ್ತೇನೆ, ಮೊದಲು ನೀನು ಈಚೆ ಬಾ ಅಂತ ಕರ್ಕೊಂಡು ಹೋಗ್ತಾಳೆ ಅವನನ್ನು. ಮೊದಲು ಹೇಳು ಎಲ್ಲಿ ಹೋಗಿದ್ದೆ, ಯಾಕೆ ಇಷ್ಟು ಹೊತ್ತಾಯ್ತು ನಿಂಗೆ ಅಂತ ಕೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಅದು ನಾನು ಕೆಲ್ಸಕ್ಕೆ ಹೋಗಿದ್ದೆ ತಾಂಡವ್, ಇಮಿಡಿಯೇಟಾಗಿ ಜಾಯಿನ್ ಆಗಬೇಕಂತ ಹೇಳಿದರು, ಕೆಲ್ಸಕ್ಕೆ ಹೋಗಿದ್ನ, ಅಲ್ಲಂತೂ ನಂಗೆ ತುಂಬಾ ಖುಷಿ ಆಗ್ತಿದೆ ಆ ಕೆಲಸ, ಗೊತ್ತಾ ನಿಂಗೆ ಎಷ್ಟು ಖುಷಿ ಆಗ್ತಿದೆ, ನನಗಂತೂ ಆ ಕೆಲಸ ತುಂಬಾ ಇಷ್ಟ ಆಯಿತು ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು ಕೆಲ್ಸಕ್ಕೆ ಹೋಗಿದ್ಯಾ, ಅದು ಇಮಿಡಿಯೇಟಾಗಿ ಜಾಯಿನ್ ಆಗೋದಾ, ಅಲ್ಲ ಏನಂತ ಅಂದ್ಕೊಂಡಿದ್ಯಾ, ಯಾವ ಕೆಲಸ, ಯಾವ ಕಂಪನಿ, ಪ್ರೊಫೈಲ್ ಏನು, ಅಲ್ಲ ಯಾವುದಾದ್ರೂ ಕಂಪನಿಯವರು ಇಮಿಡಿಯೇಟ್ಲಿ ನಿನ್ನ ಜಾಯಿನ್ ಮಾಡಿಸ್ತಾರಾ, ಇಲ್ಲ ಅಲ್ವಾ, ಮೊದಲು ಹೇಳು ಯಾವ ಕಂಪನಿ ಅದು ಅಂತ ಹೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ಅದು ಒಂದು ಟ್ರಸ್ಟ್ ತಾಂಡವ್ ಅಂತ ಹೇಳ್ತಾಳೆ. ಆಗ ತಾಂಡವ್ ಹೇಳ್ತಾನೆ, ಏನು ಟ್ರಸ್ಟಾ, ಯಾವ ಟ್ರಸ್ಟ್ ಅಂತ ಕೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ತೊಟ್ಟಿಲು ಚಾರಿಟೇಬಲ್ ಟ್ರಸ್ಟ್ ತಾಂಡವ್ ಅಂತ ಹೇಳ್ತಾನೆ. ಆವಾಗ ತಾಂಡವ್ಗೆ ತುಂಬಾ ಶಾಕ್ ಆಗುತ್ತೆ, ಏನು ಆ ಟ್ರಸ್ಟಾ, ಶ್ರೇಷ್ಠ ನಿಂಗೇನು ತಲೆ ಕೆಟ್ಟಿದ್ಯಾ, ಆ ಟ್ರಸ್ಟ್ ಯಾರ್ದು ಅಂತ ಗೊತ್ತಾ, ಅಲ್ಲಿ MD ಯಾರು ಅಂತ ಗೊತ್ತಾ, ನೀನು ಯಾಕೆ ಈ ರೀತಿ ಮಾಡ್ತಿದ್ಯಾ, ನನ್ನ ಹತ್ರ ನೀನು ಯಾಕೆ ಹೇಳಿಲ್ಲ, ಮೊದಲು ಆ ಟ್ರಸ್ಟಿಗೆ ಅಲ್ಲಿರೋ ಕೆಲಸ ಬಿಟ್ಬಿಡು ನೀನು, ನಿಂಗೆ ಸಾಕು ಆ ಕೆಲಸ ಅಂತ ಹೇಳ್ತಾನೆ. ಆವಾಗ ಶ್ರೇಷ್ಠ ಹೇಳ್ತಾಳೆ, ಅಯ್ಯೋ ತಾಂಡವ್ ನಂಗೆ ಎಲ್ಲಾನು ಗೊತ್ತು,
ಆ ಟ್ರಸ್ಟ್ನ MD ಬೇರೆ ಯಾರೂ ಅಲ್ಲ, ಭಾಗ್ಯ ಅಲ್ವಾ. ನಾನು ಅವಳ ಕೆಳಗೆ ಕೆಲಸ ಮಾಡಬೇಕು, ಅವಳಿಗೆ ರಿಪೋರ್ಟ್ ಮಾಡಬೇಕು, ಎಲ್ಲನೂ ಗೊತ್ತು ಕಣೋ ನನಗೆ ಅಂತ ಹೇಳ್ತಾಳೆ. ಆಗ ತಾಂಡವ್ಗೆ ಶಾಕ್ ಆಗುತ್ತೆ. ಅಲ್ಲ ಶ್ರೇಷ್ಠ, ನೀನು ಏನು ಮಾಡ್ತಿದ್ಯಾ, ಏನು ಮಾಡೋಕೆ ಹೊರಟಿದ್ಯಾ, ಅವಳ ಜೊತೆ ನೀನೇನು ಕೆಲಸ ಮಾಡ್ತಿದ್ಯಾ, ನಿಂಗೇನು ತಲೆ ಸರಿ ಇಲ್ವಾ ಅಂತ ಕೇಳ್ತಾನೆ. ಆಗ ಶ್ರೇಷ್ಠ ಹೇಳ್ತಾಳೆ, ನಂಗೆ ಎಲ್ಲನೂ ಗೊತ್ತಿದೆ, ನಾನು ಏನು ಮಾಡ್ತೇನೆ ಅನ್ನೋದು ಗೊತ್ತಿದೆ, ಯಾಕೆ ಮಾಡ್ತಿದ್ದೇನೆ ಅನ್ನೋದು ಗೊತ್ತಿದೆ, ನೀನೇನು ವರಿ ಮಾಡ್ಕೋಬೇಡ. ನೋಡು, ತನ್ವಿ ತುಂಬ ಹಸಿವಿನಿಂದ ಇರ್ತಾಳೆ, ನಾನು ಹೋಗಿ ಅಡುಗೆ ಮಾಡಬೇಕು ಅಂತ ಹೇಳಿ ಅಲ್ಲಿಂದ ಹೋಗ್ತಾಳೆ. ಇನ್ನು ಈ ಕಡೆ ತಾಂಡವ್ಗಂತೂ ತುಂಬಾ ಸಿಟ್ಟು ಬರುತ್ತೆ. ಇನ್ನು ತಾಂಡವ್ ಆದಿಗೆ ಕಾಲ್ ಮಾಡ್ತಾನೆ. ಆದಿ ಕಾಲ್ ಮಾಡಿ ಹೇಳ್ತಾನೆ, ಬ್ರೋ ಯಾಕೆ ಬ್ರೋ ನೀವು ಈ ರೀತಿ ಮಾಡಿದ್ರಿ, ನಾನು ಈ ರೀತಿ ನೀವು ಮಾಡ್ತೀರಂತ ಅಂದ್ಕೊಂಡೇ ಇಲ್ಲ ಬ್ರದರ್, ಯಾಕೆ ಬ್ರದರ್ ಈ ರೀತಿ ಮಾಡಿದ್ರಿ, ನೀವು ಈ ರೀತಿ ಮಾಡ್ತೀರಂತ ಅಂದ್ಕೊಂಡೇ ಇರಲಿಲ್ಲ ಬ್ರದರ್, ಯಾಕೆ ಬ್ರದರ್ ಈ ರೀತಿ ಮಾಡಿದ್ರಿ, ಅದು ನಂಗೆ ನೀವು ಒಂದು ಮಾತು ಕೂಡ ಹೇಳಿಲ್ಲ, ಯಾಕೆ ಬ್ರದರ್ ಅಂತ ಕೇಳ್ತಾನೆ. ಆಗ ಆದಿ ಹೇಳ್ತಾನೆ, ಬ್ರದರ್ ಬ್ರದರ್ ಯಾವ ವಿಷಯ ಬಗ್ಗೆ ಮಾತಾಡ್ತಿದ್ದೀರಾ, ಒಂದು ಸ್ವಲ್ಪ ಕೇಳಿ, ಯಾವ ವಿಚಾರ ನಾನು ನಿಮಗೆ ಹೇಳಲಿಲ್ಲ, ಏನಂತ ಹೇಳಿ ಕರೆಕ್ಟಾಗಿ ಹೇಳಿ ಬ್ರದರ್ ಅಂತ ಹೇಳ್ತಾನೆ. ಆವಾಗ ತಾಂಡವ್ ಹೇಳ್ತಾನೆ, ಬ್ರದರ್ ಸಾಕು ಬ್ರದರ್, ನಾಟಕ ಮಾಡಬೇಡಿ, ನಿಮಗೆಲ್ಲ ವಿಚಾರ ಗೊತ್ತಿದೆ ಅಲ್ವಾ, ನಿಮ್ಮ ಕಂಪನಿಯಲ್ಲಿ ಅಕೌಂಟ್ ಮ್ಯಾನೇಜರ್ ಆಗಿ ಶ್ರೇಷ್ಠನ ಯಾಕೆ ಜಾಯಿನ್ ಮಾಡಿಸಿದ್ರಿ ನೀವು, ಅಲ್ಲ ಒಂದು ಮಾತು ನಂತರ ಹೇಳಬೇಕು ತಾನೆ, ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ, ನನ್ನ ಹತ್ರ ಹೇಳದೇನೆ ನೀವು ಅವಳನ್ನು ಕೆಲ್ಸಕ್ಕೆ ತಗೊಂಡಿದ್ದೀರಾ, ಯಾಕೆ ಬ್ರದರ್ ಈ ರೀತಿ ಮಾಡಿದ್ರಿ ಅಂತ ಹೇಳ್ತಾನೆ. ಆಗ ಆದಿ ಯೋಚನೆ ಮಾಡ್ತೇನೆ, ಏನು ಶ್ರೇಷ್ಠನಾ, ಓ ಅಕೌಂಟ್ ಮ್ಯಾನೇಜರಾ, ಓ ಬ್ರದರ್ ಇದೆಲ್ಲ ಕನ್ನಿಕನದ್ದು, ಕನ್ನಿಕಾ ಹೇಳಿದ್ಲು ಒಂದು ಕೆಲಸ ಹೈಯರ್ ಮಾಡಬೇಕಲ್ವಾ, ನನ್ನ ಹತ್ರ ಒಬ್ರು ಕ್ಯಾಂಡಿಡೇಟ್ ಇದ್ದಾರೆ, ಅವರನ್ನೇ ಕಳಿಸ್ತೇನೆ, ಅವರೇ ಈ ಕೆಲಸಕ್ಕೆ ಸೂಟೇಬಲ್ ಅಂತ ಹೇಳಿದರು, ಅವರೇ ಹೈಯರ್ ಮಾಡಿದರು, ಅಷ್ಟೇ ಅಲ್ಲ ಭಾಗ್ಯನೂ ಹೇಳಿದರು ನನಗೂ ಕೆಲಸಕ್ಕೆ ಒಂದು ಜನ ಬೇಕು ಅಂತ ಹೇಳಿದರು, ಹಾಗಾಗಿ ಕನ್ನಿಕನೇ ಎಲ್ಲ ಮಾಡಿದ್ದು, ನಂಗೆ ಗೊತ್ತಿರಲಿಲ್ಲ ಬ್ರದರ್ ಅವ್ರು ಶ್ರೇಷ್ಠ ಅಂತ ಹೇಳಿ ಅಂತ ಹೇಳ್ತಾನೆ. ಆವಾಗ ತಾಂಡವ್ ಹೇಳ್ತಾನೆ, ಓ ಹೌದಾ, ಇಷ್ಟೆಲ್ಲ ಆಯ್ತಾ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಏನು ಬ್ರದರ್ ಶ್ರೇಷ್ಠ ನಮ್ಮ ಆಫೀಸಲ್ಲಿ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಅಲ್ವಾ, ಭಾಗ್ಯನ ಜೊತೆ ಕೆಲಸ ಮಾಡೋದು ನಿಮ್ಗೆ ಇಷ್ಟ ಅಲ್ವಾ ಅಂತ ಕೇಳ್ತಾನೆ. ಆಗ ತಾಂಡವ್ ಹೇಳ್ತಾನೆ, ಅಯ್ಯೋ ಬ್ರದರ್ ಹಾಗೇನೂ ಇಲ್ಲ, ನನ್ನ ಹತ್ರ ಒಂದು ಮಾತು ಕೂಡ ಹೇಳಿಲ್ಲ ಅವಳು, ಅದಕ್ಕೆ ನಾನು ಕೇಳಿದೆ ಅಂತ ಹೇಳ್ತಾನೆ. ಆಗ ಆದಿ ಹೇಳ್ತಾನೆ, ಅಯ್ಯೋ ಬ್ರದರ್ ಅವಳು ನಿಮಗೆ ಸರ್ಪ್ರೈಸ್ ಕೊಡಬೇಕಂತ ಇದ್ದಾಳೆ, ಅಷ್ಟೇ ಅಲ್ಲ ನೋಡಿ, ಬೇಕಾದರೆ ಇನ್ನು ಸ್ವಲ್ಪ ದಿನ ಭಾಗ್ಯ ಮತ್ತು ಶ್ರೇಷ್ಠ ಸೇರಿ ಎಷ್ಟು ಒಳ್ಳೆ ಫ್ರೆಂಡ್ಸ್ ಆಗ್ತಾರೆ, ಎಷ್ಟು ಒಳ್ಳೆ ರೀತಿಯಲ್ಲಿ ಕೆಲಸ ಮಾಡ್ತಾರೆ ಅಂತ ನೀವೇ ನೋಡ್ತಾ ಇರಿ ಅಂತ ಹೇಳ್ತಾನೆ. ಆವಾಗ ತಾಂಡವ್ ಮನಸ್ಸಲ್ಲೇ ಅಂದ್ಕೊಳ್ತಾನೆ, ಏನು ಕೆಲಸ ಮಾಡೋದ, ಅಯ್ಯೋ ದೇವ್ರೆ, ಅವರಿಬ್ರು ಸೇರಿ ನನ್ನನ್ನು ಮುಚ್ಚಿದಿದ್ರೆ ಸಾಕು, ಅಷ್ಟೇ ನಾನು ಕೇಳ್ಕೊಳ್ಳೋದು, ಏನೋ ಯಾಕೆ ಈ ರೀತಿ ಆಗ್ತಿದ್ಯೋ, ಯಾಕೆ ಅವ್ರು ಒಟ್ಟಿಗಿದ್ದಾರೋ ನಂಗಂತೂ ಒಂದು ಅರ್ಥ ಆಗ್ತಿಲ್ಲ, ಈ ಶ್ರೇಷ್ಠನಿಗೇನಾಗಿದೋ, ತಲೆ ಕೆಟ್ಟಿದ್ಯೋ ನಂಗಂತೂ ಅರ್ಥ ಆಗ್ತಿಲ್ಲ ಹೇಳ್ಕೊಂಡು ಒಬ್ಬನೇ ಗೊಣಗಾಡ್ತಾ ಇರ್ತಾನೆ. ಇಲ್ಲಿಗೆ ಈ ವಿಡಿಯೋ ಮುಗಿಯುತ್ತೆ. ನಮ್ಮ ಕ್ಯೂರಿಯಸ್ ಕನ್ನಡ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ.